ಸರ್ಕಾರದಿಂದ ಒಂದು ಹೊಸ ಆದೇಶನ 3-4 ದಿನಗಳಿಂದ ಹೊರಡಿಸಿದ್ದಾರೆ. ಏನಪ್ಪಾ ಅಂತಂದರೆ, ನಿಮ್ಮ ರೇಷನ್ ಕಾರ್ಡ್ಗಳಿಗೆ ಕಡ್ಡಾಯವಾಗಿ ನೀವು ಈ ಒಂದು ಕೆಲಸವನ್ನು ಮಾಡಿಸಲೇಬೇಕು. ಇಲ್ಲಂತಂದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಅಂತಂದರೆ ಕ್ಯಾನ್ಸಲ್ ಆಗುತ್ತೆ, ನಿಮಗೆ ಯಾವುದೇ ಯೋಜನೆಗಳು ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಈ ಒಂದು ವಿಡಿಯೋದಲ್ಲಿ ನಮಗೆ ನಾವು ಒಂದು ರೇಷನ್ ಕಾರ್ಡ್ಗೆ ಈ ಒಂದು ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಿಸಲೇಬೇಕು. ಸೊ ಹಾಗಾದರೆ ಯಾವ ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಿಸಬೇಕು? ಮಾಡಿಸಲಿಲ್ಲ ಅಂತಂದರೆ ನೀವು ಯಾವೆಲ್ಲ ಯೋಜನೆಗಳನ್ನು ಪಡೆದುಕೊಳ್ತಾ ಇದ್ರೋ ಎಲ್ಲ ಯೋಜನೆಗಳು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಅವು ಯೋಜನೆಗಳು ನಿಮಗೆ ಸಿಗೋದಿಲ್ಲ. ಮತ್ತು ಇನ್ನೊಂದೇನೇ ಮೇನ್ ಇಂಪಾರ್ಟೆಂಟ್ ಅಂತಂದರೆ ನಿಮ್ಮ ರೇಷನ್ ಕಾರ್ಡೇ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಏನು ಆ ಒಂದು ಕೆಲಸ, ಏನು ರೇಷನ್ ಕಾರ್ಡ್ಗೆ ನಾವು ಯಾವ ಕೆಲಸವನ್ನು ಕಡ್ಡಾಯವಾಗಿ ಮಾಡಿಸಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಯಾವುದೋ ವಿಷಯ ತಿಳಿಯಲ್ಲ, ಸ್ಕಿಪ್ ಮಾಡದೆ ನೋಡಿದ್ರೆ ಎಲ್ಲ ವಿಷಯ ಕೂಡ ನಿಮಗೆ ತಿಳಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ತಾ ಇದ್ರು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಆಲ್ ಅಂತ ಒತ್ತಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಗೌರ್ಮೆಂಟ್ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಇದೇ ಡಿಸೆಂಬರ್ 31ರೊಳಗಾಗಿ ನಿಮ್ಮ ರೇಷನ್ ಕಾರ್ಡ್ಗಳಿಗೆ ಈ ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಿಸಲೇಬೇಕು ಅಂತಂದರೆ. ಎಸ್, ಹಾಗಾದರೆ ಯಾವ ಕೆಲಸ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ನಾವು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ, ನಿಮ್ಮ ರೇಷನ್ ಕಾರ್ಡ್ಗೆ ಈ KYC ನೀವು ಕಡ್ಡಾಯವಾಗಿ ಮಾಡಿಸಲೇಬೇಕು. ಸೊ ಈ KYC ನೀವು ಮಾಡಿಸಲಿಲ್ಲ ಅಂತಂದರೆ ಇದೇ ಡಿಸೆಂಬರ್ 31ರೊಳಗಾಗಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಯಾವುದೇ ರೇಷನ್ ಕಾರ್ಡ್ ಸಿಗೋದಿಲ್ಲ, ಮತ್ತು ನಿಮಗೆ ರೇಷನ್ ಕಾರ್ಡಿಂದ ಪಡೆದುಕೊಳ್ಳುತ್ತಿರುವಂಥ ಯೋಜನೆಗಳು ಕೂಡ ಸಿಗೋದಿಲ್ಲ, ಮತ್ತು ರೇಷನ್ ಕಾರ್ಡ್ ನಿಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ಯಾರೆಲ್ಲ ಇನ್ನು ಈ KYC ಮಾಡಿಸಲ್ವೋ ದಯವಿಟ್ಟು ಎಲ್ಲರೂ ಈ KYC ಮಾಡಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಮಾಡಿಸ್ಬೇಕಂತ ನಾವು ನೋಡಿದ್ರೆ ಎಲ್ಲರೂ ಅಲ್ಲ, ಯಾರಿಗೆಲ್ಲ ಈಗಾಗಲೇ ಗೃಹಲಕ್ಷ್ಮಿ ಹಣ ಬಂದಿದೆ, 1 ಕಂತು ಬಂದಿದೆ, 2 ಕಂತು ಬಂದಿದೆ, 3 ಕಂತು ಬಂದಿದೆ ಅಂಥವ್ರು ಈಗಾಗಲೇ ನೀವು ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ನ ಲಿಂಕ್ ಮಾಡಿಸಿದ್ದೀರಾ ಅಂತಲೇ ಅರ್ಥ. ಅದಕ್ಕಾಗಿ ನಿಮ್ಗೆ ಹಣ ಬರ್ತಾ ಇದೆ ಅಂತ. ಇನ್ನು ಯಾರೆಲ್ಲ ಮಾಡಿಸ್ಬೇಕು ಅಂತಂದರೆ, ಇನ್ನೂ ಯಾರಿಗೆಲ್ಲ 1 ಕಂತಿನ ಹಣ ಕೂಡ ಬಂದಿಲ್ವೋ ಅವರು ಕಡ್ಡಾಯವಾಗಿ ಈ KYC ಇನ್ನೊಮ್ಮೆ ನೀವು ಮಾಡಿಸಲೇಬೇಕು. ಅದಕ್ಕೋಸ್ಕರ ಕೂಡ ನಿಮಗೆ ಹಣ ಬರದೇ ಇರ್ಬೋದು. ಸೊ ದಯವಿಟ್ಟು ಈ ಒಂದು ಕೆಲಸ ಮಾಡಿ ನಿಮ್ಮ ರೇಷನ್ ಕಾರ್ಡ್ನ ನೀವು ಉಳಿಸ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರಿಗೆಲ್ಲ 1 ಕಂತು ಬಂದು ಅಥವಾ 3 ಕಂತು ಬಂದಿಲ್ಲೋ, ಸೊ ನಿಮಗೂ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ. ಸೊ ನೀವು ಒಂದು ಯಾವುದೇ ಸಂಶಯನ ಪಡುವಂಥದ್ದಿಲ್ಲ. ಮತ್ತು ಯಾರಿಗೆಲ್ಲ ಇನ್ನೂ 1 ಕಂತು ಬಂದಿಲ್ಲವೋ, ಅನ್ನ ಬಗ್ಗೆ ಬಂದಿದೆಯೋ, ನಿಮಗೂ ಕೂಡ ರೇಷನ್ ಕಾರ್ಡ್ ಲಿಂಕ್ ಆಗಿದೆ, ಅದಕ್ಕಾಗಿ ನಿಮಗೆ ಅನ್ನ ಬಗ್ಗೆ ಹಣ ಬಂದಿದೆ, ಸ್ವಲ್ಪ ವೇಟ್ ಮಾಡಿ, ನಿಮಗೆ ಗೃಹಲಕ್ಷ್ಮಿ ಹಣ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ನೀವು ಮಾಡಿಸ್ಬೇಕಂತಂದರೆ, ನಾನು ಹೇಳಿದ್ದಲ್ಲ, ಈಗೆಲ್ಲ ಯಾರಿಗೆಲ್ಲ 1 ಕಂತು ಬಂದಿಲ್ಲ ಅವರು ಕಡ್ಡಾಯವಾಗಿ ಈ KYC ನೀವು ಮಾಡಿಸಲೇಬೇಕು. ಇನ್ನು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇನ್ನು 10 ಲಕ್ಷ ಜನರೇನೆಂದರೆ ಹೊಸದಾಗಿ ಗೃಹಲಕ್ಷ್ಮಿಗೆ ಅರ್ಜಿಯನ್ನು ಹಾಕುವವರಿದ್ದಾರೆ ಅಂತ. ಸೊ ನೀವು ದಯವಿಟ್ಟು ಒಂದ್ಸಲ ಈ KYC ಮಾಡಿಸಿದ ಮೇಲೆ ಆಮೇಲೆ ನೀವು ಗೃಹಲಕ್ಷ್ಮಿಗೆ ಅರ್ಜಿಯನ್ನು ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈ ಒಂದು ಕೆಲಸ ಮಾಡಿದರೆ ನಿಮಗೆ ಈಸಿ ಆಗುತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಿಮಗೆ ಗೃಹಲಕ್ಷ್ಮಿ ಹಣ ಕೂಡ ಏನಾಗುತ್ತೆ, ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಹೊಸದಾಗಿ ಯಾರೆಲ್ಲ ಅರ್ಜಿನ ಹಾಕಬೇಕಂತ ಅಂದ್ಕೊಂಡಿದ್ರು ನೀವು ದಯವಿಟ್ಟು ಏನು ಮಾಡಿ, ಮೊದಲೇ ಈ KYC ಮಾಡ್ಕೊಂಡ್ಬಿಟ್ಟು ಆಮೇಲೆ ಅರ್ಜಿನ ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಇದು ತುಂಬ ಸೀರಿಯಸ್ ಆಗಿ ತೊಗೊಂಡಿದೆ ಅಂತಲೇ ಹೇಳ್ಬೋದು ಗೌರ್ಮೆಂಟ್ ಸರ್ಕಾರ. ಏನಂತಂದರೆ, ನೀವು ಕಡ್ಡಾಯವಾಗಿ ಇದನ್ನು ಈ KYC ಮಾಡಿಸಲೇಬೇಕು, ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡ್ ನೀವು ಕಳೆದುಕೊಳ್ತೀರಾ. ಯಾಕಂದರೆ ಈಗಾಗಲೇ ರೇಷನ್ ಕಾರ್ಡ್ನ ರದ್ದು ಮಾಡೋಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ಆಲ್ರೆಡಿ ಈಗ ರೇಷನ್ ಕಾರ್ಡ್ ಕೂಡ ರದ್ದು ಆಗ್ತಾ ಇದೆ. ಸೊ ನಿಮ್ಮದು ಕೂಡ ರದ್ದಾಗಿರ್ಬೋದು, ಮತ್ತು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಈ KYC ಕಂಪಲ್ಸರಿ ಎಲ್ಲರೂ ಕೂಡ ಮಾಡಿಸಲೇಬೇಕು ಅಂತಂದರೆ. ಇನ್ನು ಇನ್ನೊಂದೇನಪ್ಪ ಅಂತಂದರೆ, ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ, 1 ಕಂತು ಬಂದಿದೆ, 3-4 ಬಂದಿಲ್ಲ, ಯಾರಿಗೆಲ್ಲ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ಲೋ ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ, ಇದಕ್ಕಾಗಿಯೇ ಒಂದು ಹೊಸ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ, ಅದು ಗೃಹಲಕ್ಷ್ಮಿ ಕ್ಯಾಂಪ್ ಅಂತ. ಈ ಗೃಹಲಕ್ಷ್ಮಿ ಕ್ಯಾಂಪ್ ಏನಾಗ್ತಾ ಇದೆ, ನಿಮ್ಮ ಊರಿನ ಗ್ರಾಮ ಪಂಚಾಯತಿಗಳಲ್ಲಿ ಏನಾಗ್ತಾಯಿದೆ, ನಾಳೆ ನಾಡಿದ್ದು ಹೆಚ್ಚು ಅಂದರೆ 27, 28, 29 ಈ 3 ದಿನಗಳ ಏನಿದೆ ಇದರಲ್ಲಿ ಕ್ಯಾಂಪನ್ನು ನಡೆಸ್ತಾ ಇದ್ದಾರೆ. ಸೊ ದಯವಿಟ್ಟು ಅಲ್ಲಿ ಹೋಗ್ಬಿಟ್ಟು ನೀವು ನಿಮಗೆ ಹಣ ಬಂದಿಲ್ಲ, ಏನು ಪ್ರಾಬ್ಲಮ್ ಆಗಿದೆ ಅಂತ ಅವ್ರಿಗೆ ಹೇಳಿದರೆ ಅದನ್ನು ಕ್ಲಿಯರ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ಈ ಒಂದು 3 ದಿನಗಳನ್ನು ನೀವು ಯೂಸ್ ಮಾಡಿಕೊಂಡು ದಯವಿಟ್ಟು ಯಾರೆಲ್ಲ ಹೊಸದಾಗಿ ಅಂದರೆ ಇನ್ನೂ ಯಾರಿಗೆಲ್ಲ ಬಂದಿಲ್ಲೋ ಅವರು ಹೋಗಿ ನೀವು ಕೇಳ್ಕೊಬೋದು, ಯಾಕೆ ನಮಗೆ ಹಣ ಬರ್ತಲ್ಲ, ಏನು ಪ್ರಾಬ್ಲಮ್ ಆಗಿದೆ ಅಂತಂದು. ಏನಪ್ಪ ಅಂತಂದರೆ, ಇದಕ್ಕೆ ಯಾರು ಮೇನಿದ್ದಾರೋ ಆ ಮಹಿಳೆಯೇ ಅಲ್ಲಿ ಹೋಗಿ ಇದನ್ನು ವಿಚಾರಿಸಬೇಕಾದಂಥ ಸಮಯದಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ನೀವು ಅರ್ಜಿ ಹಾಕಿದಾಗ ನಿಮ್ಗೆ ಅಂತ ಬರುತ್ತೆ ನೋಡಿ ಅಕ್ನಾಲೇಜ್ಮೆಂಟ್ ಲೆಟರ್, ಆ ಲೆಟರ್ನ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸೊ ಹೋಗ್ಬಿಟ್ಟು ಇದನ್ನು ನೀವು ಕೇಳಿದರೆ ಅವರು ನಿಮಗೆ ತಿಳಿಸಿಕೊಡ್ತಾರೆ. ಇನ್ನೊಂದೇನಪ್ಪ ಅಂತಂದರೆ, ಇದನ್ನು ಊರಿನ ಆಶಾ ಕಾರ್ಯಕರ್ತರಾಗಿರ್ಬೋದು, ಅಂಗನವಾಡಿ ಟೀಚರ್ ಆಗಿರ್ಬೋದು, ಇವರಿಗೆಲ್ಲರೂ ಹೇಳಿದ್ದಾರೆ ಈ ಒಂದು ಕ್ಯಾಂಪನ್ನು ನಾವು ನಡೆಸ್ತಾ ಇದ್ದೀವಿ. ಸೊ ಎಲ್ಲ ಜನಗಳಿಗೆ ಇದನ್ನು ನೀವು ತಿಳಿಸ್ಬೇಕಂತ. ಯಾರೆಲ್ಲ ಆಶಾಭಾಯಿಗಳಾಗಿರ್ಬೋದು ಅಥವಾ ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು, ಎಷ್ಟು ಮನೆಗಳಿಗೆ ಹೋಗಿ ಈ ವಿಷಯವನ್ನು ತಿಳಿಸಿದಾರೋ ಅಂತ ಗೊತ್ತಿಲ್ಲ. ಯಾಕಂದರೆ ಹಳ್ಳಿ ಜನಗಳಿಗೆ ಇದು ಗೊತ್ತೇ ಇರೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಈ ಒಂದು ಕೆಲಸವನ್ನು ನೀವು ಈ 3 ದಿನಗಳಾಗಿ ಹೋಗ್ಬಿಟ್ಟು ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಮಾಡಿಸ್ಕೋಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.
ಸೊ ಈ ಒಂದು ಕೆಲಸವನ್ನು ನೀವು ಮಾಡಿದರೆ ನಿಮಗೆ ಈಸಿ ಆಗುತ್ತೆ, ಯಾಕೆ ನಿಮ್ಗೆ ಹಣ ಬರ್ತಾಯಿಲ್ಲ ಅಂತ ತಿಳಿಯುತ್ತೆ. ಇನ್ನು 31 ಒಳಗಡೆ ಅಂದರೆ 31 ಡಿಸೆಂಬರ್ ಒಳಗಾಗಿ ಎಲ್ಲ ಖಾತೆಗಳ ಹಣವನ್ನು ಜಮಾ ಮಾಡ್ತೇವೆ ಅಂತ ಹೇಳಿದ್ದಾರೆ. ಯಾರಿಗೆಲ್ಲ ಬಂದಿಲ್ಲ, ಯಾರಿಗೆಲ್ಲ 1 ಕಂತು ಬಂದಿದೆ, 3 ಕಂತು ಬಂದಿಲ್ಲ, ಅವರಿಗೆಲ್ಲ ಕೂಡ ಹಣ ಜಮೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ನಿಮಗೂ ಕೂಡ ಹಣ ಜಮೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು 3 ಕಂತು ಬಂದಿದೆ, 4ನೇ ಕಂತು ಬಂದಿಲ್ಲ, ನಾವು ಕೂಡ ಹೋಗಿ ಇಲ್ಲಿ ಕೇಳ್ಕೊಬೋದಾ ಅಂತಂದರೆ ದಯವಿಟ್ಟು ಯಾರು ಆ ಕ್ಯಾಂಪ್ಗಳಿಗೆ ಹೋಗಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಈಗ ಸದ್ಯಕ್ಕೆ ಈಗ ತಾನೇ 4ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಸೊ ನಿಧಾನವಾಗಿ ನಿಮಗೂ ಕೂಡ 4ನೇ ಕಂತಿನ ಹಣ ಬರುತ್ತೆ. ಸೊ ಅಲ್ಲಿ ಹೋಗಿಬಿಟ್ಟು ಹೊರಗಡೆ ಸುಮ್ಮನೆ ಬೇಯಿಸ್ಕೋಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 4ನೇ ಕಂತಿನ ಹಣಕ್ಕಾಗಿ ಎಲ್ಲ ವೇಟ್ ಮಾಡ್ತಾರೆ, ದಯವಿಟ್ಟು ನಿಮಗೆ ಹಣ ಬರುತ್ತೆ. ಸ್ವಲ್ಪ ತಡವಾಗಿ ಬರ್ಬೋದು ಅಷ್ಟೇ, ಖಂಡಿತವಾಗ್ಲೂ ಹಣ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ಇನ್ನೂ ಹಣ ಬಂದಿಲ್ಲೋ ನೀವು ಅಲ್ಲಿ ಕ್ಯಾಂಪ್ಗಳಿಗೆ ಹೋಗಿ ಕೇಳ್ಕೊಂಬಿಡಿ. ಮತ್ತು ಯಾರೆಲ್ಲೂ ನಿಮ್ಮ ರೇಷನ್ ಕಾರ್ಡ್ ಈ KYC ಮಾಡಿಸಿರೋ ದಯವಿಟ್ಟು ಮಾಡಿಸಿ. ಮತ್ತು ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡ್ ಏನಾಗುತ್ತೆ, ಕ್ಯಾನ್ಸಲ್ ಆಗೋ ಸಾಧ್ಯತೆ ಇರುತ್ತೆ ಮತ್ತು ರದ್ದಾಗೋ ಸಾಧ್ಯತೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಕೆಲಸವನ್ನು ನೀವು ಮಾಡಿದರೆ ನಿಮ್ಮ ರೇಷನ್ ಕಾರ್ಡ್ ಸೇಫ್ ಆಗಿರುತ್ತೆ ಮತ್ತು ಎಲ್ಲ ಯೋಜನೆಗಳ ಒಂದು ಉಪಯೋಗ ಏನಿದೆ ನೀವು ಪಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.